ಎಷ್ಟೋ ಹೆಣ್ಮಕ್ಳಿಗೆ ಸಾವಿರಾರು ರೂಪಾಯಿ ಕೊಟ್ಟು ನಿನಗಿಷ್ಟ ಆಗಿದ್ನ ತಗೋ ಅಂತ ಹೇಳೋ ಹುಡುಗರಿಗಿಂತ ನಡಿ ಇಬ್ರು ಒಟ್ಟಿಗೆ ಹೋಗಿ ನಿನಗಿಷ್ಟ ಆಗಿದ್ನ ನನ್ನ ಕೈಯಾರೆ ನಾನೇ ಖುದ್ದಾಗಿ ಸೆಲೆಕ್ಟ್ ಮಾಡಿ ಕೊಡಿಸ್ತೀನಿ ಅಂತ ಹೇಳೋ ಹುಡುಗರೆ ತುಂಬಾ ಇಷ್ಟ ಆಗೋದು. ಮತ್ತೆ ಹೇಗಿದ್ರೆ ಎಲ್ಲರೂ, ಮಳೆಗಾಲ ಶುರುವಾಗಿದೆ ಅನ್ನೋ ಖುಷಿಯಲ್ಲಿ ಮಳೆಯಲ್ಲಿ ನೆಂದು ಯಾರು ನಂತರ ಹುಷಾರಿಲ್ದಂಗೆ ಮಾಡ್ಕೊಳಕ್ ಹೋಗ್ಬೇಡಿ. 1 ವೀಕ್ ಆಯ್ತು ಏನೇ ಟ್ಯಾಬ್ಲೆಟ್ಸ್ ತಗೊಂಡ್ರು ನನಗೆ ಇನ್ನೂ ಶೀತ ಕೆಮ್ಮು ಜ್ವರ ಕಮ್ಮಿ ಆಗ್ತಾ ಇಲ್ಲ. ಇವಾಗ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋದ್ರಿಂದ ಇಂಜೆಕ್ಷನ್ ಕೂಡ ತಗೊಳಂಗಿರಲ್ಲ. ಅದಕ್ಕೆ ಸದ್ಯಕ್ಕೆ ಟ್ಯಾಬ್ಲೆಟ್ಸ್ ತಗೊಂಡು ಸ್ಟೀಮ್ ತಗೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ನನಗೆ ಹುಷಾರಿಲ್ದಿದ್ದಾಗ ಮ್ಯಾಕ್ಸಿಮಮ್ ಮನೇಲೇ ಕೂತಿದ್ರೆ ಮೆಂಟಲಿ ಇನ್ನೂ ವೀಕ್ ಆಗ್ತೀನಿ ಅಂತ ನನ್ನ ಹಸ್ಬೆಂಡ್ ಆಗಾಗ ಹೊರಗೆ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ನಮ್ಮ ಏರಿಯಾದಲ್ಲಿ ಮ್ಯಾಂಗೋ ಮೇಳ ನಡೀತಿತ್ತು, ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹಾಕಿದ ಪ್ರತಿಯೊಂದು ಫುಡ್ ಸ್ಟಾಲು ತುಂಬಾ ಅನ್ಹೈಜೆನಿಕ್ ಆಗಿತ್ತು. ಅಪ್ಪು ಮ್ಯಾಂಗೋ ಪಿಕಲ್ ತಗೊಳ್ಳೋಣ ಅಂತ ಟೇಸ್ಟ್ ಮಾಡಿ ನೋಡಿ, ನೀನ್ ಮಾಡೋದಕ್ಕಿಂತ ಬೆಟರ್ ಏನಲ್ಲ ಅಂತ ಹೇಳಿ ರಿಟರ್ನ್ ಬಂದ್ಬಿಟ್ಟ. ಯಾವುದೇ ಜಾತ್ರೆಗೆ ಹೋಗ್ಲಿ ನಮಗೆ ಗೊತ್ತಿಲ್ದಂಗೆ ನಾವಿಬ್ರು ಮಕ್ಳಾಗಿ ಬರ್ತೀವಿ. ಬೇಡ ಬೇಡ ಅಂದ್ರು ಆಟ ಸಾಮಾನ್ ಸೆಕ್ಷನಿಗೆ ಹೋಗ್ತೀವಿ, ಏನಾದ್ರು ತಂದೆ ತರ್ತೀವಿ. ಅಲ್ಲಿ ಒಂದು ಕ್ಯಾಮ್ರಾ ನೋಡಿದೆ, ಚಿಕ್ಕ ವಯಸ್ಸಲ್ಲಿ ನಾವು ಆಟ ಆಡ್ತಿದ್ವಲ್ಲ, ಎಲ್ಲ ಅನಿಮಲ್ಸ್ ಕಾಣಿಸ್ತಿತ್ತಲ್ಲ ಆ ಥರದ್ದು. ಬಟ್ ಇವಾಗ ಲೈಟ್ ಆಡ್ ಆನ್ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು, ಸೊ ತಗೊಂಡೆ. ನನ್ನ ಮಗ ಪಾಸ್ಟ್ 1 ವೀಕ್ ಇಂದ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾವ್ ಯಾರು ಅಕ್ಕಪಕ್ಕದಲ್ಲಿ ಇಲ್ಲ ಅಂತಂದ್ರೆ ಅವನೇ ಕುತ್ಕೊಂಡಿರ್ತಾನೆ. ಅಕಸ್ಮಾತ್ ಯಾರಾದ್ರೂ ನಾವು ಪಕ್ಕದಲ್ಲಿದ್ರೆ ನಾನು ಬಿದ್ದೋಗ್ಬಿಡ್ತೀನಿ ಅಂತ ಅಯ್ಯೋ ಪಾಪ ಫೇಸ್ ಮಾಡ್ಕೊಂಡು ಸಪೋರ್ಟ್ ಇಟ್ಕೊಂಡು ನಮ್ನೇ ನೋಡ್ತಾ ಇರ್ತಾನೆ. ಜಾತ್ರೆಯಿಂದ ತಂದಿದ್ದ ಕ್ಯಾಮ್ರಾದಲ್ಲಿ ನೈಟ್ ಸೀಲಿಂಗ್ ಮೇಲೆ ಫೋಟೋಸ್ನೆಲ್ಲ ಹಾಕೊಂಡು ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇರೋದು ಒಂದೇ ಲೈಫು, ನಾವ್ ಎಷ್ಟೇ ದೊಡ್ಡವರಾದ್ರೂ ನಮ್ಮೊಳಗಿರೋ ಮಗು ಅಂತ ಮುಗ್ಧತ್ವನ ಯಾವತ್ತೂ ಕಳ್ಕೋಬಾರ್ದು. ಆವಾಗಲೇ ನಾವು ಸಂತೋಷವಾಗಿರೋಕೆ ಸಾಧ್ಯ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನಾಳೆ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗ್ ಜೊತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.